ಎಲ್ಲರಿಗೂ ನಮಸ್ಕಾರ. ಇವಾಗಂತೂ ಯಾರನ್ನೇ ಕೇಳಿದರೂ ಮೊಣಕಾಲು ನೋವು ಅಂತ ಹೇಳುತ್ತಾರೆ. ಇವಾಗಿರುವ ಆಹಾರ ಪದ್ಧತಿ ಹಾಗೂ ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಬಹುಬೇಗನೆ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಇದು ನಿಮಗೆ ಅನುಭವಕ್ಕೆ ಬಂದಿರಬಹುದು. ಈಗ ಮೆಟ್ಟಿಲುಗಳನ್ನು ಹತ್ತುವುದು ಮೊದಲಿನಷ್ಟು ಸುಲಭವಲ್ಲ ಎಂದು. ಈಗೀಗ ಸ್ವಲ್ಪ ನಡೆದರೆ ಸಾಕು ಕಾಲುಗಳಲ್ಲಿ ನೋವು ಬರುತ್ತದೆ. ವಯಸ್ಸಾದಂತೆ ಕಾಲುಗಳಲ್ಲಿ ನಿಧಾನವಾಗಿ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ನಾವು 5 ತುಂಬ ಶಕ್ತಿಶಾಲಿಯಾದ ಆಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅವುಗಳು ನಿಮ್ಮ ಕಾಲುಗಳಲ್ಲಿನ ಶಕ್ತಿಯನ್ನು ಹೆಚ್ಚಿಸುವಂತೆ ಮಾಡುತ್ತವೆ. ಅದರಿಂದಾಗಿ ಮತ್ತೆ ನಿಮಗೆ ಯೌವನದ ಹುರುಪು ಬರುತ್ತದೆ. ಯಾವಾಗ ನಮಗೆ 60ರ ಮೇಲಿನ ವಯಸ್ಸಾಗಿರುತ್ತದೆ ಆಗ ನಮ್ಮ ಶರೀರಕ್ಕೆ ಸ್ವಲ್ಪ ಅವಶ್ಯಕ ಪೋಷಣೆ ಬೇಕಾಗುತ್ತದೆ. ನಾವು ಮಾಡುವ ಡಯಟ್ನಿಂದಾಗಿ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುವುದಿಲ್ಲ. ಅದಕ್ಕೆ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 5 ಆಹಾರಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸುವುದರಿಂದ ನಿಮ್ಮ ಕಾಲುಗಳಿಗೆ ಹೊಸ ಚೇತನ ಉಂಟಾಗಿ ಮತ್ತೆ ಮೊದಲಿನಂತೆ ನಡೆದಾಡಬಹುದು. ಯಾವ 5 ಆಹಾರಗಳನ್ನು ಪ್ರತಿದಿನ ಸೇವಿಸುವುದರಿಂದ ನಿಮ್ಮ ಕಾಲುಗಳು ಬಲಿಷ್ಠವಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹೆಸರು ಕಾಳು. ವಯಸ್ಸಾದವರಿಗೆ ಕಾಳುಗಳು ಜೀರ್ಣವಾಗಲು ತುಂಬ ಕಷ್ಟವಾಗುತ್ತದೆ. ಆದರೆ ಹೆಸರು ಕಾಳಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇದರಿಂದಾಗಿ ಸ್ನಾಯುಗಳಿಗೆ ಬೇಕಾದ ಪೋಷಕಾಂಶ ದೊರೆತು ಬಲಿಷ್ಠವಾಗುತ್ತವೆ. ಹೆಸರು ಕಾಳನ್ನು ನೀವು ಪಲ್ಯ ಮಾಡಿ ಸೇವಿಸಬಹುದು. ಇಲ್ಲದಿದ್ದರೆ ಅದನ್ನು ಹುರಿದು ಪುಡಿ ಮಾಡಿ ಕೂಡ ಬಳಸಬಹುದು. ನಿಮಗೆ ಗ್ಯಾಸ್ ಸಮಸ್ಯೆ ಇದ್ದರೆ ಪಲ್ಯ ಮಾಡುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಇಂಗನ್ನು ಹಾಕಿ ಬಳಸುವುದರಿಂದ ಯಾವುದೇ ರೀತಿಯ ಸಮಸ್ಯೆಯಾಗುವುದಿಲ್ಲ. ಮೊಸರು. ಪ್ರತಿದಿನ ನೀವು 1 ಬೊಟ್ಟಲು ಮೊಸರನ್ನು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಸಿಗುತ್ತದೆ. ಇದು ಮೂಳೆಗಳು ಹಾಗೂ ಸ್ನಾಯುಗಳಿಗೆ ಅತಿ ಮುಖ್ಯವಾದ ಪೋಷಕಾಂಶವಾಗಿದೆ. ಇದರಲ್ಲಿರುವ ಪ್ರೋಬಯೋಟಿಕ್ಸ್ಗಳು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತವೆ. ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಲ್ಪಡುತ್ತದೆ. ನಿಮಗೆ ಲ್ಯಾಕ್ಟೋಸ್ನಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೆ ಮೊಸರನ್ನು ನಿಮ್ಮ ಆಹಾರದಲ್ಲಿ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಮೊಸರನ್ನು ಮತ್ತಷ್ಟು ಪೋಷಕಾಂಶಯುಕ್ತವನ್ನಾಗಿ ಮಾಡಲು ಅದರಲ್ಲಿ 1 ಚಿಟಿಕೆ ಅರಿಶಿನ ಹಾಗೂ ಬಾದಾಮಿಯನ್ನು ಹಾಕಿ ಸೇವಿಸಿ. ಈ ಚಿಕ್ಕ ಬದಲಾವಣೆಯಿಂದ ನಿಮ್ಮ ದೇಹಕ್ಕೆ ತುಂಬ ಉಪಯೋಗಗಳು ಸಿಗುತ್ತವೆ. ಅಗಸೆ ಬೀಜ. ಈ ಸಣ್ಣ ಸಣ್ಣ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಖಜಾನೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ಇದು ಕೀಲುಗಳಲ್ಲಿರುವ ನೋವು ಹಾಗೂ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿ ಸಿಗುತ್ತದೆ. ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ. ಅಗಸೆ ಬೀಜವನ್ನು ಬೆಳಿಗ್ಗೆ 1 ಚಮಚ ಪುಡಿ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಕುಡಿಯಬಹುದು. ಇದನ್ನು ಪೂರ್ತಿಯಾಗಿ ಹಾಗೇ ತಿನ್ನಲು ಬರುವುದಿಲ್ಲ. ಅದರ ರುಚಿ ನಿಮಗೆ ಹಿಡಿಸುವುದಿಲ್ಲ. ಅದರಿಂದಾಗಿ ಇದನ್ನು ಹುರಿದು ಚಟ್ನಿ ಪುಡಿ ಮಾಡಿಕೊಂಡು ತಿನ್ನಬಹುದು. ಬಾಳೆಹಣ್ಣು. ಈ ಸಾಧಾರಣವಾದ ಹಣ್ಣು ನಿಮ್ಮ ಮಾಂಸಖಂಡಗಳಿಗೆ ತುಂಬ ಉಪಯುಕ್ತವಾದ ಪೋಷಕಾಂಶಗಳನ್ನು ನೀಡುತ್ತದೆ. ಬಾಳೆಹಣ್ಣಿನಲ್ಲಿ ಭರ್ಪೂರವಾಗಿ ಪೊಟ್ಯಾಷಿಯಂ ಇರುತ್ತದೆ. ಅದರಿಂದಾಗಿ ಸ್ನಾಯುಗಳಲ್ಲಿನ ಸೆಳೆತ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮನುಷ್ಯನ ದೇಹಕ್ಕೆ ತಕ್ಷಣ ಎನರ್ಜಿಯನ್ನು ನೀಡುತ್ತವೆ. ನಿಮಗೆ ಅನುಮಾನವಿರಬಹುದು, ಬಾಳೆಹಣ್ಣನ್ನು ತಿಂದರೆ ಶುಗರ್ ಜಾಸ್ತಿಯಾಗುತ್ತದೆ ಎಂದು. ಅದನ್ನು 1 ಸಾರಿ ನಿಮ್ಮ ಡಾಕ್ಟರ್ ಬಳಿ ಕೇಳಿ ತಿಳಿದುಕೊಂಡು ನಂತರ ಬಾಳೆಹಣ್ಣನ್ನು ಸೇವಿಸಬಹುದು. ಸಾಮಾನ್ಯವಾಗಿ ಎಲ್ಲರೂ ದಿನಕ್ಕೆ 1 ಬಾಳೆಹಣ್ಣು ತಿನ್ನುವುದು ಉತ್ತಮ. ಬಾಳೆಹಣ್ಣನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ
ಮಿಲ್ಕ್ ಶೇಕ್ ರೀತಿ ಕುಡಿಯಬಹುದು ಅಥವಾ ಓಟ್ಸ್ನ ಜೊತೆ ಬೆಳಿಗ್ಗೆ ನಾಷ್ಟಾದ ಸಮಯದಲ್ಲಿ ತಿನ್ನಬಹುದು. ಸೊಪ್ಪು. ಹಸಿರು ಸೊಪ್ಪು ತರಕಾರಿಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿಯೂ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಆಹಾರವಾಗಿದೆ. ಇದರಲ್ಲಿರುವ ಕ್ಯಾಲ್ಸಿಯಂ ಹಾಗೂ ಇತರ ಪೋಷಕಾಂಶಗಳು ಸ್ನಾಯುಗಳು ಹಾಗೂ ಮೂಳೆಗಳಿಗೆ ತುಂಬಾ ಅವಶ್ಯಕವಾಗಿದೆ. ಇದರಿಂದಾಗಿ ಮೂಳೆಗಳು ತುಂಬಾ ಬಲಿಷ್ಠವಾಗುತ್ತವೆ. ಇದನ್ನು ನಾವು ಸಾಂಬಾರ್ನ ಜೊತೆ ಸೇರಿಸಬಹುದು. ಪಾಲಕ್ ಸೊಪ್ಪಿನ ಜ್ಯೂಸ್ ಕೂಡ ಮಾಡಿ ಕುಡಿಯಬಹುದು. ಇದನ್ನು ಪ್ರತಿದಿನ ಸೇವಿಸುವುದರಿಂದ ಮಾಂಸಖಂಡಗಳಲ್ಲಿನ ನೋವು ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ಕೆಲವೊಂದಿಷ್ಟು ಜನಕ್ಕೆ ಇದರ ಸ್ವಾದ ಹಿಡಿಸದೇ ಇರಬಹುದು. ಚಪಾತಿ ಅಥವಾ ಪರೋಟದಲ್ಲಿ ಮಿಕ್ಸ್ ಮಾಡಿ ತಿನ್ನಬಹುದು. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಪಾಲಕ್ ಸೊಪ್ಪನ್ನು ಅತಿಯಾಗಿ ತಿನ್ನುವುದರಿಂದ ಅದರ ಪೋಷಕಾಂಶ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಸೇವಿಸಬೇಕು. ಈ ಆಹಾರಗಳನ್ನು ಪ್ರತಿದಿನ ನಿಯಮಿತವಾಗಿ ಸೇವಿಸುವುದರಿಂದ ಎಷ್ಟೇ ಹಳೆಯ ನೋವುಗಳಿದ್ದರೂ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ಈ ಎಲ್ಲ 5 ಆಹಾರಗಳ ಬಗ್ಗೆ ತಿಳಿದುಕೊಂಡಿರಿ. ಆದರೆ ಪ್ರತಿದಿನ ಇವುಗಳನ್ನು ಹೇಗೆ ಸೇವಿಸಬೇಕು ಅದನ್ನು ತಿಳಿದುಕೊಳ್ಳಿ. ಮೊಸರಿನ ಜೊತೆ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಸೇರಿಸಿ ಸೇವಿಸಬಹುದು. ಊಟದ ಸಮಯದಲ್ಲಿ ಹೆಸರುಕಾಳಿನ ಪಲ್ಯವನ್ನು ಸೇವಿಸಬಹುದು. ನಂತರ ಸಾಯಂಕಾಲ ಸಮಯದಲ್ಲಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿಕೊಂಡು ಸೇರಿಸಬಹುದು. ರಾತ್ರಿ ಊಟದ ಸಮಯದಲ್ಲಿ ಪಾಲಕ್ ಸೊಪ್ಪನ್ನು ಮಾಡಿಕೊಂಡು ಸೇವಿಸಬಹುದು. ಪ್ರತಿದಿನ ಇದೇ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಹೋದರೆ ನಮ್ಮ ದೇಹದಲ್ಲಿ ಹೊಸ ಚೇತನ ಉಂಟಾಗಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಎದುರಾಗುವುದಿಲ್ಲ. ನೀವು ಪ್ರತಿದಿನ ವ್ಯಾಯಾಮದ ಜೊತೆ ಈ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಬಂದರೆ ನಿಮಗಿರುವ ಕಾಲು ಹಾಗೂ ಸ್ನಾಯುಗಳ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿಯನ್ನು ಮಾಡುವುದರಿಂದ ಆಹಾರದ ಪ್ರಭಾವ 2 ಪಟ್ಟು ಹೆಚ್ಚಾಗುತ್ತದೆ. 1 ಸ್ಪೂನ್ ಅಗಸೆ ಬೀಜವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಎದ್ದ ತಕ್ಷಣ ಸೇವಿಸುವುದರಿಂದ ನಿಮ್ಮ ದೇಹದಲ್ಲಾಗುವ ಬದಲಾವಣೆಗಳನ್ನು 1 ವಾರದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮೊಸರು ಹಾಗೂ ಅಗಸೆ ಬೀಜವನ್ನು ಸೇವಿಸುವುದರಿಂದ ಒಮೆಗಾ 3 ಹಾಗೂ ಕ್ಯಾಲ್ಸಿಯಂ ಸಿಗುತ್ತದೆ. ಹೆಸರುಕಾಳು ಹಾಗೂ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿ ಸೇವಿಸುವುದರಿಂದ ಭರ್ಪೂರವಾದ ಪೋಷಕಾಂಶಗಳು ಸಿಗುತ್ತವೆ. ಬಾಳೆಹಣ್ಣು ಹಾಗೂ ಹಾಲನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.